ನಮಸ್ಕಾರ ವೀಕ್ಷಕರೇ, ನಾಳೆ ವಿಶೇಷವಾದ ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರ ಬಂದಿರುವಂಥ ಈ ಅಮಾವಾಸ್ಯೆಗೆ ಸೋಮವತಿ ಅಮಾವಾಸ್ಯೆ ಅಂತಲೂ ಸಹ ಹೇಳ್ತಾರೆ. ಈ ಒಂದು ವಿಶೇಷವಾದ ಅಮಾವಾಸ್ಯೆಗಳಲ್ಲಿ ನೆಗೆಟಿವ್ ಎನರ್ಜಿ, ಸಾಲ ಬಾಧೆ, ಹಾಗೆಯೇ ಯಾವುದೇ ರೀತಿಯಾದಂತಹ ತೊಂದರೆಗೊಳಗಾಗಿದ್ರೂ ಸಹ ಈ ಒಂದು ವಸ್ತುವಿನಿಂದ ನೀವು ದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು. ಹಾಗೆಯೇ ನೀವೇನಾದರೂ ಈ ಒಂದು ದೋಷವನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳೋದಾದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾನೇ ಇರುತ್ತೆ, ಹಾಗೆಯೇ ಹಣಕಾಸಿನ ಸಮಸ್ಯೆ ಕಾಡ್ತಾ ಇರುತ್ತೆ, ಜೊತೆಗೆ ಯಾವುದಾದ್ರೂ ಒಂದು ದೃಷ್ಟಿಯಾಗಿ ನಿಮಗೆ ಎಲ್ಲದರಲ್ಲೂ ಏಳಿಗೆ ಅನ್ನೋದೇ ಆಗಲ್ಲ. ಹಾಗಾದರೆ ಈ ಒಂದು ವಿಶೇಷವಾದ ಸರಳ ತಂತ್ರವನ್ನು ಮಾಡಿ ನೋಡಿ. ನಾಳೆ ಬರ್ತಾ ಇರೋದು ಅತ್ಯಂತ ಶಕ್ತಿಶಾಲಿಯಾದಂತಹ ಅಮಾವಾಸ್ಯೆ, ಅದು ಸೋಮವಾರ ಬಂದಿರುವಂತಹ ಅಮಾವಾಸ್ಯೆ. ನಕಾರಾತ್ಮಕ ಶಕ್ತಿಗಳು ಹಾಗೆಯೇ ಕೆಟ್ಟ ಶಕ್ತಿಯನ್ನು ತೊಡೆದು ಹಾಕೋದಕ್ಕೆ ಇದು ವಿಶಿಷ್ಟವಾದ ದಿನ ಅಂತಾನೆ ಹೇಳಲಾಗುತ್ತೆ. ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇವಲ ಈ ಒಂದು ಸಣ್ಣ ಸ್ಫಟಿಕದ ತುಂಡಿನಿಂದ ನೀವು ಮಾಡುವ ಸಣ್ಣ ಪರಿಹಾರ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಹುದು. ಹಾಗಿದ್ರೆ ಆ ಒಂದು ಸ್ಫಟಿಕದ ಮಾಹಿತಿ ತಿಳ್ಕೊಳ್ಳೋಕ್ಕೂ ಮುನ್ನ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ಒಂದು ಪಿಟ್ಕಾರಿ ಅಂತ ಕರೀತಾರೆ, ಹಾಗೆಯೇ ಇದನ್ನು ಇಂಗ್ಲೀಷ್ನಲ್ಲಿ ಆಲಮ್ ಅಂತಲೂ ಸಹ ಕರೀತಾರೆ, ಕನ್ನಡದಲ್ಲಿ ಸ್ಫಟಿಕ ಅಂತ ಕರೀತಾರೆ. ಇದು ನೋಡಲು ಬಿಳಿ ಕಲ್ಲಿನ ತರಹ ಇರುತ್ತೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಈ ಥರ ಇರುತ್ತೆ. ಜ್ಯೋತಿಷ್ಯದಲ್ಲಿ ಇದಕ್ಕೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತವಾದ ಗುಣ ಇದೆ ಅಂತ ಹೇಳ್ತಾರೆ. ಇನ್ನು ಇದು ಬುಧಗ್ರಹವನ್ನು ಪ್ರತಿನಿಧಿಸುತ್ತೆ ಮತ್ತು ಕಾಳಿಮಾತೆ ಹಾಗೂ ಶಿವನ ಅನುಗ್ರಹವನ್ನು ಪಡೆದಿದೆ. ನಾಳೆಯ ಅಮಾವಾಸ್ಯೆಯ ದಿನ ಇದಕ್ಕೆ ದುಪ್ಪಟ್ಟು ಶಕ್ತಿ ಇರುತ್ತದೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಗಳಿದೆ. ಇನ್ನು ಮನೆಯ ದೃಷ್ಟಿದೋಷ ಮತ್ತು ನಕಾರಾತ್ಮಕ ನಿವಾರಣೆಗೆ ನಾಳೆ ನೀವೇನು ಮಾಡಬೇಕಂತ ಹೇಳೋದಾದರೆ, ನಾಳೆ ಸಂಜೆ ಅಥವಾ ರಾತ್ರಿ, ಅಂದರೆ ಸಂಜೆ ಅಂದರೆ ಒಂದು 5ರಿಂದ 6 ಗಂಟೆ ತನಕ, ರಾತ್ರಿ ಸಮಯದಲ್ಲಿ ಒಂದು ಸಣ್ಣ ಇದೊಂದೇನಿದೆ ಪಿಟ್ಕಾರಿ, ಇದನ್ನು ಒಂದು ತುಂಡನ್ನು ತೆಗೆದುಕೊಳ್ಳಿ, ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಬೇಕು. ಮನೆಯ ಎಲ್ಲ ರೂಮು, ಹಾಲು, ಕಿಚನ್ನು, ಹಾಗೆಯೇ ನಿಮ್ಮದು ಬಾತ್ರೂಮ್ ಏನಿದೆ ಇಲ್ಲೆಲ್ಲವನ್ನು ಹೋಗಿ ಪ್ರದಕ್ಷಿಣೆಯಾಗಿ ಸುತ್ಕೊಂಡು ಬನ್ನಿ. ನಂತರ ಈ ಒಂದು ಪಿಟ್ಕಾರಿ ತುಂಡನ್ನು ನೀವೇನು ಮಾಡಬೇಕಂತ ಹೇಳೋದಾದರೆ, ನಿಮ್ಮ ಮನೆಯ ಮುಖ್ಯ ದ್ವಾರದ್ದು ಏನಿದೆ ಡೋರ್ ಮ್ಯಾಟ್ ಹಾಕಿರ್ತಿರಲ್ಲ, ಅದರ ಒಂದು ಕೆಳಗಡೆ ಈ ಒಂದು ಪಿಟ್ಕಾರಿಯನ್ನು ನೀವು ಇಡಬೇಕಾಗುತ್ತೆ. ಈ ರೀತಿ ಇಡೋದ್ರಿಂದ ಮನೆಯೊಳಗೆ ಯಾವುದೇ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ಪ್ರವೇಶವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆಯೇ ಧನಲಾಭ ಬೇಕಾಗಿರುತ್ತೆ ಅಥವಾ ವ್ಯಾಪಾರ ವೃದ್ಧಿಗೋಸ್ಕರ ನೀವೇನು ಮಾಡಬೇಕಂತ ಹೇಳೋದಾದರೆ, ಕೆಲವೊಬ್ಬರಿಗೆ ನಷ್ಟ ಆಗ್ತಾ ಇರುತ್ತೆ ವ್ಯಾಪಾರದಲ್ಲಿ, ಹಾಗೆಯೇ ಕೈಯಲ್ಲಿ ಹಣ ನಿಲ್ತಿರಲ್ಲ. ಅದಕ್ಕೆ ನೀವು ಒಂದು ಪಿಟ್ಕಾರಿ ತುಂಡನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಅಂಗಡಿ ಅಥವಾ ಕಚೇರಿಯ ಮುಖ್ಯ ದ್ವಾರಕ್ಕೆ ಕಟ್ಟಿರಿ, ಇಲ್ಲವೇ ನಿಮ್ಮ ಹಣದ ಗಲ್ಲಾಪೆಟ್ಟೆ ಏನಿದೆ ಅದಕ್ಕೆ ನೀವು ಹಿಡಿದು. ಇದು ಗ್ರಾಹಕರನ್ನು ಆಕರ್ಷಿಸುತ್ತದೆ ಮತ್ತು ಆರ್ಥಿಕ ನಷ್ಟವನ್ನು ತಡೆಯುವಂಥ ಶಕ್ತಿ ಇರುತ್ತದೆ. ಇನ್ನು ಹಾಗೆಯೇ ಸಾಲಬಾಧೆ ಅಥವಾ ವಾಸ್ತು ದೋಷ ಇರುತ್ತೆ, ಮನೆಯಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ, ಹಾಗೆಯೇ ಯಾವುದು ಒಳ್ಳೇದಾಗ್ತಿರಲ್ಲ, ವಾಸ್ತು ದೋಷ ಇದೆ ಅಂತ ಹೇಳ್ತಾರೆ. ಅಂಥವ್ರು ಏನು ಮಾಡಬೇಕಂತ ಹೇಳೋದಾದರೆ, ನಾಳೆ ರಾತ್ರಿ ಒಂದು ಸಣ್ಣ ಬೌಲ್, ಅಂದರೆ ಒಂದು ಬೌಲ್ ತೊಗೊಳ್ಳಿ ಗಾಜಂದು, ಅದಕ್ಕೆ ಪಿಟ್ಕಾರಿ ತುಂಡುಗಳನ್ನ ಹಾಕಿ, 2 ಅಥವಾ 3 ತುಂಡುಗಳನ್ನ ಹಾಕಿ ನಿಮ್ಮ ಮನೆಯ ಬಾತ್ರೂಮ್ನ ಒಂದು ಕಾರ್ನರ್, ಒಂದು ಮೂಲೆಯಲ್ಲಿ ಇಟ್ಬಿಡ್ಬೇಕು. ಬಾತ್ರೂಮ್ನಲ್ಲಿ ಅತಿ ಹೆಚ್ಚು ನಕಾರಾತ್ಮಕ ಶಕ್ತಿ ಇರುತ್ತದೆ. ಈ ಪಿಟ್ಕಾರಿ ಅದನ್ನು ಹೀರಿಕೊಳ್ಳುತ್ತದೆ. ಪ್ರತಿ ಅಮಾವಾಸ್ಯೆಗೆ ಈ ಹಳೆಯ ತುಂಡನ್ನು ಸಿಂಕ್ ಅಥವಾ ನೀರಿನಲ್ಲಿ ಕರಗಿಸಿ ಹೊಸ ತುಂಡನ್ನು ಇಡಬೇಕು. ನೀವು ಇವಾಗ ನಾಳೆ ಅಮಾವಾಸ್ಯೆಗೆ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಅಮಾವಾಸ್ಯೆಗೆ ಅದನ್ನು ಬದಲಾಯಿಸಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ವಾಸ್ತುದೋಷ ನಿವಾರಣೆ ಆಗುತ್ತೆ, ಸಾಲಬಾಧೆ ಕಡಿಮೆ ಆಗುತ್ತೆ, ಹಾಗೆಯೇ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಅನ್ನೋದು ನೆಲೆಸುತ್ತೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ನಾವು ಏನು ಮಾಡಬೇಕಂದ್ರೆ, ಬೆಳಿಗ್ಗೆ ಸ್ನಾನ ಮಾಡುವ ನೀರಿಗೆ 1 ಚಿಟಿಕೆ ಈ ಪಿಟ್ಕಾರಿ ಪುಡಿ ಅಥವಾ ಈ ಒಂದು ಸ್ಫಟಿಕದ ಪುಡಿಯನ್ನು ಹಾಕಿ ಸ್ನಾನ ಮಾಡಬೇಕು. ಇದರಿಂದ ದೇಹದ ಸುತ್ತ ಇರುವ ನೆಗೆಟಿವ್ ಎನರ್ಜಿ ದೂರಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಸಹ ಇದು ದೊರಕುವಂತೆ ಮಾಡುತ್ತೆ. ಹಾಗೆಯೇ ವಿಶೇಷವಾಗಿ ಈ ಒಂದು ಪಿಟ್ಕಾರಿ ಏನಿದೆ ಅದನ್ನು ನಿಮ್ಮ ಪರ್ಸ್ನಲ್ ಸಹ ಇಟ್ಕೊಳ್ಬಹುದು. ಇದರಿಂದ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೂ ಸಹ ಅದು ಕಳೆದೋಗುತ್ತೆ. ಹಾಗೆಯೇ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿಮ್ಗೇನಾದರೂ ಯಾವುದಾದ್ರೂ ದೃಷ್ಟಿದೋಷ ನಿವಾರಕ ಯಂತ್ರ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂಥ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿದ್ರೆ ನಿಮಗೆ ದೃಷ್ಟಿದೋಷದ ಈ ಒಂದು ಯಂತ್ರ ಕೇವಲ 251 ರೂಪಾಯಿಯಲ್ಲೇ ನಿಮಗೆ ದೊರಕುತ್ತೆ. ಮತ್ತಷ್ಟೇ ಇಂತಹದೇ ವಿಶೇಷವಾದ
ದೈವ ಮಾಹಿತಿಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಅಪ್ ಮಾಡಿ. ಅಲ್ಲಿಯವರೆಗೂ ಹರೇ ಕೃಷ್ಣ.